ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಾವು ಬಳ್ಳಾರಿಯಿಂದ 23ನೇ ತಾರೀಕು ಫ್ಲೈಟ್ಗೆ ಬೆಂಗಳೂರಿನಿಂದ ದುಬೈಗೆ ಟ್ರಿಪ್ಪಿಗೆ ಅಂತ ಬಂದಿದ್ವಿ. ಎಲ್ಲರೂ ನಮ್ಮ ಟ್ರಿಪ್ ಎಲ್ಲ ತುಂಬ ಚೆನ್ನಾಗಾಯಿತು. ನಾವು ರಿಟರ್ನ್ ಟಿಕೆಟು 28ನೇ ತಾರೀಕು ರಾತ್ರಿ 9:30ಗೆ ಮಾಡಿಸಿದ್ವಿ. ಮತ್ತೆ ಅದೇ ಪ್ರಕಾರ ವಾಪಸ್ ಹೋಗ್ಬೇಕು ಅಂತ ಏರ್ಪೋರ್ಟ್ಗೆ ಹೋದಾಗ ಶಾರ್ಜಾ ಏರ್ಪೋರ್ಟ್ ಬಂದಾಗ್ಬಿಟ್ಟು ಅಲ್ಲಿಂದ ನಮ್ಮನ್ನ ವಾಪಸ್ ಕಳಿಸಿದ್ರು. ಈಗ ನೆಕ್ಸ್ಟ್ ಯಾಕೆ ವಾಪಸ್ ಕಳಿಸಿದ್ರು ಅಂತ ಕೇಳಿದ್ದಕ್ಕೆ ಯುದ್ಧ ಸ್ಟಾರ್ಟ್ ಆಗಿದೆ, ಅದಕ್ಕೆ ಎಲ್ಲ ಏರ್ಪೋರ್ಟ್ಗಳು ಬಂದಾಗ್ಬಿಟ್ಟಿದ್ದಾವೆ. ಸದ್ಯಕ್ಕೆ ನಿಮ್ಗೆ ಯಾವುದು ಫ್ಲೈಟ್ ಇಲ್ಲ, ಹಾಗಾಗಿ ಎಲ್ಲ ನೀವು ವಾಪಸ್ ಹೋಗ್ಬೇಕು ಅಂತೇಳಿ ಕಳಿಸಿದ್ರು. ನಾವು ವಾಪಸ್ ಬರೋ ತಕ್ಷಣ 8 ಗಂಟೆ ಆಯಿತು, 8 o'clock. ಮತ್ತೆ ನಾವೆಲ್ಲ ಎಲ್ಲಿ ಹೋಗ್ಬೇಕು ಏನಂತ ಏನೂ ಗೊತ್ತಾಗಲಿಲ್ಲ ನಮಗೆ. ಹಾಗಾಗಿ ನಾವು ಪರದಾಡ್ತಾ ಇದ್ವಿ. ಅದಕ್ಕಿಂತ ಮುಂಚೆ ಮತ್ತೆ ಏನ್ ಮಾಡ್ಬೇಕು ಅಂತ ಎಲ್ಲರೂ ಡಿಸೈಡ್ ಮಾಡಿ ಎಲ್ಲರೂ ಗ್ರೂಪ್ ಫೋಟೋ ತೆಗೆದು ಒಂದು ವಿಡಿಯೋ ಮಾಡಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ನಮ್ಮ ಸಂಬಂಧಪಟ್ಟ ಶಾಸಕರಿಗೆ ಅವರಿಗೆ ಬಳ್ಳಾರಿಗೆ ಕಳಿಸಿದ್ವಿ. ಆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಕೊಂಡು ನಮ್ಮ ಹೆಲ್ಪ್ ಲೈನ್ ಇವರಾದ ಹಿದಾಯತ್ ಅದು ಮತ್ತು ಅವರು ಸಮದ್ ಬಿರಾಲಿ ಸಂಘಟನೆಗಳೆಲ್ಲರೂ ಆ ವಿಡಿಯೋ ಟೀಮ್ ನೋಡಿಕೊಂಡು ನಮ್ಮನ್ನ ನಾವು ಎಲ್ಲಿದ್ದೀವಿ ಅಂತ ಅವ್ರು ಹೇಳಿಲ್ಲ ಅಂದ್ರೂ ಮತ್ತೆ ನಾವಿರೋ ಜಾಗದಲ್ಲಿ ಬಂದು ನಮ್ಮ ಹೋಟೆಲಿಗೆ ಬಂದು ನಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಮೊನ್ನೆಲಿಂದ ಇವತ್ತು 3ನೇ ದಿವಸ ಆಯಿತು. ಮುಂದೆಲಿಂದ ನಮ್ಮ ಕಷ್ಟ ಸುಖಗಳು ಕೇಳ್ಕೊಂಡು ನಮಗೆ ಧೈರ್ಯ ಹೇಳ್ತದ, ನಿರಂತರವಾಗಿ ಧೈರ್ಯ ಹೇಳಿ ನಿಮಗೆ ಯಾವುದೇ ತರವಾದ ತೊಂದರೆ ಆಗೋದಿಲ್ಲ. ಇದು ತುಂಬಾ ಸೇಫ್ ಪ್ಲೇಸ್ ಇದೆ. ಆಮೇಲೆ ಊಟ ತಿಂಡಿ ಲಾಡ್ಜು ಎಲ್ಲ ಬಗ್ಗೆ ವ್ಯವಸ್ಥೆ ಮಾಡಿ ಮತ್ತೆ ಇವತ್ತಿನ ದಿವಸ ಏನಿದೆ ಈಗ ನಮ್ಗೆ ಎಲ್ಲರಿಗೂ ಮೆಡಿಕಲ್ ಚೆಕಪ್ ಅಂತೇಳಿ ಹೆಲ್ಪ್ ಲೈನಿಂದ ಅವ್ರಿಗೆಲ್ಲರನ್ನ ಡಾಕ್ಟರ್ಗಳನ್ನ ನರ್ಸ್ಗಳನ್ನ ಎಲ್ಲ ಕರೆಸಿ ನಮ್ದೆಲ್ಲ ಹೆಲ್ತ್ ಚೆಕಪ್ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿ ಅವರೆಲ್ಲ ಇನ್ನೂ ನಮ್ಮ ಜೊತೆಗೇ ಇದ್ದಾರೆ. ಆದ್ದರಿಂದ ಅವರೆಲ್ಲರಿಗೂ ನಮ್ಮ 50 ಜನದ ಪರವಾಗಿ ನಮಗೆ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ನನ್ನ ಹೆಸರು ಥ್ಯಾಂಕ್ ಯು. ಫೈನಲಿ ತಾವು ನೋಡ್ತಾ ಇರ್ಬೋದು, ಹೆಲ್ತ್ ಚೆಕಪ್ ನಡೀತಾ ಇದೆ. ನೋಡ್ತಾ ಇದ್ದೀರಲ್ಲ, ಡಾಕ್ಟರ್ಗಳೆಲ್ಲ ಬಂದಿದ್ದಾರೆ. ನಮ್ಮ ಕನ್ನಡಿಗರಿಗೆ ಊಟ ವ್ಯವಸ್ಥೆ, ಭಾಳಷ್ಟು ವ್ಯವಸ್ಥೆ ಜೊತೆಗೆ ನೋಡ್ತಾ ಇರ್ಬೋದು. ನಮ್ಮ ಬಳ್ಳಾರಿಯವರಿಗೆ ಪ್ರತಿಯೊಬ್ಬರಿಗೂ ಸರ್ ಏನು ಅನಿಸ್ತಾ ಇದೆ? ನೀವು ಅಂದ್ಕೊಂಡಿದೆ ಈ ಥರ ಚಿಕಿತ್ಸೆನೂ ಸಿಗುತ್ತೆ ಡೋರ್ ಹತ್ರ ಬಂದಂತ? ಇಮ್ಯಾಜಿನೇ ಮಾಡಿಲ್ಲ. CM ಕಚೇರಿ ಕಾಲ್ ಮಾಡಿ CM ಹತ್ರ ಮಾತಾಡ್ಸಿದ್ರು. ಮತ್ತೆ ಈಶ್ವರಪ್ಪ ನಮ್ಮ ಚಿಕ್ಕಬಳ್ಳಾಪುರ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ ಮಾತಾಡಿದ್ರು, ನಾಗೇಂದ್ರ ಹತ್ರ ಮಾತಾಡಿದ್ರು. ಇವರೆಲ್ಲ ಇಷ್ಟೊಂದು ಮುಂದ್ಗಡೆ ಬಂದು ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಮತ್ತೆ ಇಲ್ಲಿ ಲೋಕಲ್ ಲೈಟ್ಸು ಬರ್ತಾ ಇದ್ದಾರೆ. ಸಂಘದ ಅಧ್ಯಕ್ಷರು ಶಶಿಧರ್ ನಾಗರಾಜಪ್ಪ ಅವರು ಬಂದಿದ್ದಾರೆ. ಇವಾಗ ಎಲ್ತಿಚ ಬಹಳಷ್ಟು ಜನ ಬರ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ತಾವೆಲ್ಲ. ಪ್ರತಿಯೊಬ್ಬರು ಮುಂದೆ ಬಂದು ಹೆಲ್ತ್ ಚೆಕಪ್ ಎಕ್ಸ್ಪೆಕ್ಟೇ ಮಾಡಿಲ್ಲ. ಅದು ಊಟದ ಜೊತೆಗೆ ರೂಮ್ ಜೊತೆಗೆ ಇವಾಗ ಹೆಲ್ತ್ ಚೆಕಪ್ ನಡೀತಾ ಇದೆ. BP ಯಾವುದೇ ಹೆಲ್ತ್ ಇಶ್ಯೂಸ್ ಇದ್ರು ಅವ್ರಿಗೆ ಟ್ಯಾಬ್ಲೆಟ್ಸ್ ಡಾಕ್ಟರ್ಗಳು ಬಂದಿದ್ದಾರೆ. ಸೊ ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಬಹಳಷ್ಟು ಜನ ಇಲ್ಲಿದ್ದಾರೆ. ಡ್ರೋನ್ ಪ್ರತಾಪ್ ಅವರು ಬಂದಿದ್ದಾರೆ, ಮತ್ತೆ ಪ್ರದೀಪ್, ನಮ್ಮ ದೀಪಕ್ ಅವರು ಇದ್ದಾರೆ, ಮಾಧವ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಬಹಳಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಖುಷಿಯಾಗಿದ್ದಾರೆ ತಾನೆ? ಏನ್ ಆರಾಮಾಗಿದೆ ನೋಡಿ. ಆ ಮುಖದಲ್ಲಿ ಖುಷಿಯಾಗಿದ್ದಾರೆ. ನಿನ್ನೆ ಆದ್ರೆ ಫುಲ್ಲು ಗಾಬರಿ ಆಗಿದ್ರು, ಟೆನ್ಷನ್ ಆಗಿದ್ರು. ಸೊ ಬಹಳಷ್ಟು ಹ್ಯಾಪಿ ಆಗಿರೋದು ಅದೇ ಖುಷಿ ನಮ್ಗೆ. ಥ್ಯಾಂಕ್ ಯು. ನಮಸ್ಕಾರ. ನೀವೆಲ್ಲ ನೋಡಿದ್ರಿ, ಇಂಟರ್ನೆಟ್ ನಲ್ಲಿ ವೈರಲ್ ಆಗಿತ್ತು ಒಂದು ವಿಡಿಯೋ. ಇಲ್ಲಿದ್ದಾರೆ ನಮ್ಮ ಗುರುಬಸ ರೆಡ್ಡಿ ಅವರು, ಮತ್ತೆ ಬಸವನಗೌಡ ಇಲ್ಲಿದ್ದಾರೆ. ಇದೊಂದು ವಿಡಿಯೋ ಮಾಡಿ ಹಾಕಿದ್ರೆ ಎಲ್ಲರೂ ಕೂಡ ಸೇರಿ ಬಳ್ಳಾರಿಯಿಂದ ಬಂದಿರೋ ಟೀಮ್ ಒಂದು ಅಂತ ಹೇಳಿ ಅದಕ್ಕೆ ಕೋಟಿ ರೆಡ್ಡಿ ಅವರು ಕೂಡ ಇಟ್ಟಿದ್ದಾರೆ. ಸೊ ಇವರಿಗೆ ಬಹಳ ಒಂದು ಸ್ಪಂದನೆ, ವಿಡಿಯೋ ವೈರಲ್ ಆಗಿತ್ತು. ನೀವು ನೋಡಿದಂಗೆ ಎಲ್ಲಾ ವಿಡಿಯೋಗಳು ಇವ್ರನ್ನ ಹೈಲೈಟ್ ಮಾಡಿದ್ರು. ಹಂಗಾಗಿ ನಾವೆಲ್ಲ ಇವ್ನ ರೀಚ್ ಮಾಡಕ್ಕಾಯ್ತು. ಇವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಫೋನ್ ಮಾಡಿ ಇವ್ರ ಜೊತೆ ಮಾತಾಡಿದ್ದಾರೆ. ಅದನ್ನ ಅರೇಂಜ್ ಮಾಡಿದವರು ಶಾಸಕರಾದಂತ ನಾಗೇಂದ್ರ ಅವರು, ನಜೀಬ್ ಅವ್ರನ್ನ ಕಳಿಸಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಸರ್ಕಾರ ಚೆನ್ನಾಗಿ ಸ್ಪಂದನೆ ಮಾಡಿದೆ. ಇವತ್ತೆಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಇವರು ವಾಪಸ್ ಹೋಗುವಂತ ಭರವಸೆ ಇನ್ನೂ ಜಾಸ್ತಿ ಆಗಿದೆ. ನಾಳೆ ಬರುವಂತ ಎಲ್ಲ ಸಾಧ್ಯತೆಗಳಿದೆ. ಹಂಗಾಗಿ ದುಬೈ ಕರ್ನಾಟಕ ಸಂಘದಿಂದ ಮತ್ತೆ ಕನ್ನಡಿಗ ಹೆಲ್ಪ್ ಲೈನ್ ಇಂದ ನಾವೆಲ್ಲರೂ ಸೇರಿ ಅವರನ್ನ ಇವತ್ತು ಸಾಂತ್ವನ ನೀಡಿ ಅವರಿಗೆ ಒಂದು ಮೆಡಿಕಲ್ ಕ್ಯಾಂಪ್ ಮಾಡಿ ಅದನ್ನೆಲ್ಲ ಮಾಡಿ ಇವತ್ತು ಕಳಿಸುವಂತ ವ್ಯವಸ್ಥೆನ ನಾವು ಈಗ ನೋಡ್ಕೊಳ್ತಾ ಇದ್ದೀವಿ.
ಇದು ನಮ್ಮ ದುಬೈ ಕನ್ನಡಿಗರ ಒಂದು ಸ್ಪಂದನೆ. ನಮ್ಮಲ್ಲಿ ಬಂದಿರುವ ನಮ್ಮ ಅತಿಥಿಗಳಾಗಿರುವ ನಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿಗೋಸ್ಕರ ನಾವು ಮಾಡಿದಂಥ ಒಂದು ಒಳ್ಳೆಯ ಸೇವೆ ಅಂತ ಇವತ್ತು ನಾನು ಅಪ್ಡೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಕನ್ನಡಿಗರ ಹೆಲ್ಪ್ ಲೈನ್ ಕಡೆಯಿಂದ ಅವರಿಗೆ ನಮ್ಮ ಅವರು ಎಲ್ಲರಿಗೆ ಮೆಡಿಕಲ್ ಚೆಕಪ್ ಮಾಡಿ ಅವರಿಗೆ ಬೇಕಾದಂತ ಮೆಡಿಕಲ್ ವ್ಯವಸ್ಥೆ ಮಾಡಿ ಆದಷ್ಟು ಶೀಘ್ರದಲ್ಲಿ ನಾವು ಅವರನ್ನ ಕಳಿಸ್ತೀವಿ. ಮತ್ತೆ ದುಬೈಯ ಪರಿಸ್ಥಿತಿ ಏನು ತೊಂದರೆ ಇಲ್ಲ, ಎಲ್ಲರೂ ಆರಾಮವಾಗಿ ಇದ್ದಾರೆ. ಯಾವುದೇ ರೀತಿಯ ಅನಾಹುತ ಯಾರಿಗೂ ಆಗಿಲ್ಲ, ತೊಂದರೆ ಇಲ್ಲ, ಎಲ್ಲ ಪರಿಸ್ಥಿತಿ ಕಂಟ್ರೋಲ್ ಅಲ್ಲಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.